ಒಂದೆಡೆ ಮಗನ ಬರ್ತ್ಡೇ, ಮತ್ತೊಂದು ಕಡೆ ಅರ್ಜಿ ಭವಿಷ್ಯ. ಇದು ನಟ ದರ್ಶನ್ ಪುತ್ರ ವಿನೀಶ್ ಬರ್ತ್ಡೇ ಸಂಭ್ರಮ. ಆದರೆ ಅತ್ತ ದರ್ಶನ್ ಜೈಲಿನಲ್ಲಿದ್ದಾರೆ. ಇವತ್ತು ಭಾರಿ ಮಹತ್ವದ ದಿನ ಕೂಡ. ಈ ಸಂದರ್ಭದಲ್ಲಿ ಮಗನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಜೊತೆಗಿನ ಫೋಟೋ ಪೋಸ್ಟ್ ಮಾಡಿ ಮಗನಿಗೆ ಹಾರೈಸಿದ್ದಾರೆ. ಫೋಟೋ ಪೋಸ್ಟ್ ಮಾಡಿ, ನೀನು ಕೆಲ ಘಟನೆಗಳು ಹಾಗೂ ಪರಿಸ್ಥಿತಿಯನ್ನ ಎದುರಿಸಿ ನಿಂತಿರೋದು ನನಗೆ ಹೆಮ್ಮೆ ತಂದಿದೆ. ನಾನು ನಿನ್ನ ಅಪ್ಪ ಇಬ್ರು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀವಿ ಅನ್ನೋದನ್ನ ಮರಿಬೇಡ ಮಗನೇ ಅಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಬರ್ತ್ಡೇಗೆ ವಿಶ್ ಮಾಡಿ ಪೋಸ್ಟ್ ಹಾಕಿದ್ದಾರೆ. ಈ ಬಾರಿ ಅಪ್ಪನ ಹಾರೈಕೆ ಗಿಫ್ಟ್ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ವಿನೀಶ್. ಪ್ರತಿ ವರ್ಷ ವಿನೀಶ್ ಹುಟ್ಟುಹಬ್ಬವನ್ನ ದರ್ಶನ್ ಭಾರಿ ಅದ್ಧೂರಿಯಾಗಿ ಆಚರಿಸ್ತಾರೆ. ಆದರೆ ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರೋದ್ರಿಂದ ಜೈಲಲ್ಲಿರೋದು. ಇವತ್ತು ಬೇರೆ ದೋಷಾರೋಪ ಕೋರ್ಟ್ನಲ್ಲಿ ಸಲ್ಲಿಕೆಯಾಗತ್ತೆ, ನಿಗದಿಯಾಗತ್ತೆ ದೋಷಾರೋಪ. ಹಾಗಾಗಿ ಆ ಕಡೆ ಅದೊಂದು ಕ್ರೂಷಿಯಲ್ ವಿಚಾರ. ಮತ್ತೊಂದು ಕಡೆ ಮಗನ ಬರ್ತ್ಡೇ. ಈ ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿನೀಶ್ಗೆ ಬರ್ತ್ಡೇ ವಿಶ್ ಮಾಡಿದ್ದಾರೆ. ಮಗನಿಗೆ ಧೈರ್ಯ ತುಂಬೋ ಕೆಲಸ ಮಾಡಿದ್ದಾರೆ. ನಾನು ನಿನ್ನಪ್ಪ, ನಿನ್ನನ್ನು ತುಂಬ ಪ್ರೀತಿಸ್ತೀವಿ ಅನ್ನೋದನ್ನು ಮರಿಬೇಡ. ಕೆಲ ಘಟನೆ ಪರಿಸ್ಥಿತಿನ ಎದುರಿಸಿ ನಿಂತಿರೋದು ನನಗೆ ಹೆಮ್ಮೆ ತಂದಿದೆ ಅಂತ ತಿಳಿಸಿದ್ದಾರೆ. ಇನ್ನು ಇದಕ್ಕೂ ಮುಂಚೆ ನಾವು ಗಮನಿಸಿದ್ವಿ ಪವಿತ್ರ ಮತ್ತು ದರ್ಶನ್ ಫೋಟೋಗಳು ವೈರಲ್ ಆಗಿರೋದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಜಗ್ಗಿನ್ ಈಗ ಸಂಪರ್ಕದಲ್ಲಿದ್ದಾರೆ. ಜಗ್ಗಿನ್, ನಾವು ಗಮನಿಸ್ತಾ ಇದ್ದೀವಿ ಇವತ್ತು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಹಳ ಮಹತ್ವದ ದಿನ. ಅಂತ ಸಂದರ್ಭದಲ್ಲಿ ಒಂದು ಫೋಟೋ ಒಂದಿಷ್ಟು ವೈರಲ್ ಆಗ್ತಾ ಇದೆ. ಅದು ದರ್ಶನ್ ಮತ್ತು ಪವಿತ್ರ ಇರುವಂಥದ್ದು. ಇದು ಬಹಳ ಕುತೂಹಲ ಹೆಚ್ಚಿಸ್ತಾ ಇದೆ. ಇಬ್ರು ಮದುವೆಯಾಗಿದ್ರೆ ಇದು ಯಾವಾಗಿನ ಫೋಟೋ, ಏನಾದರೂ ಅದ್ರ ಬಗ್ಗೆ ಸತ್ಯಾಸತ್ಯತೆ ಬಯಲಿಗೆ ಬರ್ತಾ ಇದೆಯಾ ಹೇಗೆ ಅಂತ? ಪ್ರತಿಮಾ ಏನು ಅಂತಂದ್ರೆ ದರ್ಶನ್ ಮತ್ತು ಪವಿತ್ರ ಅವರ ನಡುವಿನ ಆತ್ಮೀಯತೆ ಹೇಗಿತ್ತು ಅನ್ನುವಂಥದ್ದು ಸಾಕಷ್ಟು ಬಾರಿ ಚರ್ಚೆ ಆಗಿದೆ. ಬಟ್ ಈಗ ಅದಕ್ಕೆ ಪೂರಕ ಅನ್ನುವಂಥ ರೀತಿಯಲ್ಲಿ ಒಂದು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಪವಿತ್ರ ಅವರ ಕೊರಳಲ್ಲಿ ಒಂದು ಅರಿಶಿಣದ ಕೊಂಬು ಇರತಕ್ಕಂಥದ್ದು, ಮತ್ತೆ ದರ್ಶನ್ ಅವರು ಪವಿತ್ರ ಅವ್ರ ಜೊತೆಗೆ ಬೆನ್ನಿಂದ ನಿಂತಿರ್ತಕ್ಕಂತಹ ಒಂದು ಆತ್ಮೀಯವಾಗಿರುವಂತಹ ಫೋಟೋ ವೈರಲ್ ಆಗ್ತಾ ಇರ್ತಕ್ಕಂಥದ್ರ ಮೇಲೆ ಸಾಕಷ್ಟು ಜನರು ಅನ್ಕೊಳ್ತಾ ಇರ್ತಕ್ಕಂಥದ್ದು ಪವಿತ್ರ ಅವರು ಮತ್ತೆ ದರ್ಶನ್ ಅವರು ಅಂದ್ರೆ ಮದುವೆ ಆಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಇರುವಂತದ್ದು. ಬಟ್ ಅದಕ್ಕೆ ಅಧಿಕೃತವಾಗಿ ಉತ್ತರ ಕೂಡ ಇಲ್ಲ. ಆದ್ರೆ ಇದು 10 ವರ್ಷದ ಹಿಂದೆ ತೆಗೆದುಕೊಂಡಿರ್ತಕ್ಕಂತಹ ಫೋಟೋ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇದರ ಜೊತೆಗೆ ದರ್ಶನ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನೊಂದು ಮಾಹಿತಿ ಇರ್ತಕ್ಕಂಥದ್ದು ಅಂದ್ರೆ ಮಗನ ಬರ್ತ್ಡೇ ಇವತ್ತು. ಬಟ್ ಆ ಮಗನ ಬರ್ತ್ಡೇ ದಿನ ದರ್ಶನ್ ಅವರು ಜೈಲಲ್ಲಿದ್ದಾರೆ. ಪ್ರತಿ ಬಾರಿ ಕೂಡ ಏನು ದರ್ಶನ್ ಅವರು ಮಗನಿಗೆ ವಿಶ್ ಮಾಡ್ತಾ ಇದ್ರು. ಬಟ್ ಇವತ್ತು ವಿಜಯಲಕ್ಷ್ಮಿ ಅವರು ಅದೆಲ್ಲವನ್ನು ಕೂಡ ನೆನಪಿಸಿ ಮಗನಿಗೆ ಧೈರ್ಯ ತುಂಬಿ ಒಂದು ಪೋಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಎರಡು ವಿಷಯಗಳು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಬಟ್ ಪವಿತ್ರ ಅವರ ಮತ್ತೆ ದರ್ಶನ್ ಅವರ ನಡುವಿನ ಮದುವೆ ಅಸಲಿ ಕಥೆ ಏನು ಅನ್ನುವಂಥದ್ದು ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ. ಬಟ್ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ರತಿಮಾ. ಥ್ಯಾಂಕ್ ಯು ಜಗನ್ ತಮ್ಮ ಮಾಹಿತಿಗೆ.